ಹಾಯ್, ಎಲ್ಲರಿಗೂ ನಮಸ್ತೆ. ಈ ಮಳೆಗಾಲದಲ್ಲೂ ಇಂಥ ಚಿಕ್ಕ ನಾಯಿ ಮರಿಗಳನ್ನ ಬಿಟ್ಟು ಹೋಗೋವರೆಗೆ ಈ ಮಾತನ್ನ ಹೇಳ್ತಿದ್ದೀನಿ. ಎಂತ ನಿಮಗೆ ಮಾನ ಮರೆದಿಲ್ವಾ ನಿಮಗೆ ಬ್ಯಾವರ್ಸಿಗಳಿಗೆ? ಅಲ್ಲ, ಇಷ್ಟು ಚಿಕ್ಕ ನಾಯಿ ಮರಿಗಳನ್ನೆಲ್ಲ ಈ ರೀತಿ ಮಳೆಯಲ್ಲೆಲ್ಲ ಬಿಟ್ಟು ಹೋಗ್ತಿರಲ್ಲ ಮಾರೆ. ನಿಮಗೆ ಸಾಕ್ಲಿಕ್ಕೆ ಆಗದಿದ್ರೆ ನಾಯಿಗಳನ್ನ ಸಾಕ್ಬಾರ್ದು, ಆಯ್ತಾ? ನಿಯತ್ತಿಗೆ ಮತ್ತೊಂದು ಹೆಸರೇ ನಾಯಿ ಅಥವಾ ಪ್ರಾಣಿಗಳು, ಓಕೆನಾ? ಇವತ್ತಿಗೂ ನೋಡಿ, ಅಂಕೋಲದಲ್ಲಿ ಒಂದು ಘಟನೆ ನಡೀತು. ಆ ನಾಯಿ ಎಷ್ಟು ಕಷ್ಟಪಡ್ತಿದೆ, ಅದು ನಾಯಿ ಎಷ್ಟು ಮನೆಯವ್ರಿಗಾಗಿ ಹುಡುಕಾಡ್ತಿದೆ ಅಂತ ನೋಡಿ. ಅದು ನಿಯತ್ ಅಂತ ಹೇಳ್ತಾರೆ. ಅದನ್ನ ಬಿಟ್ಟು ಈ ರೀತಿ ಮಳೆಗಾಲದಲ್ಲೆಲ್ಲ ಇಷ್ಟು ಚಿಕ್ಕ ಮರಿಗಳನ್ನೆಲ್ಲ ಬಿಟ್ಟು ಹೋಗೋದು, ಅವುಗಳ ಪರಿಸ್ಥಿತಿ ಏನಾಗುತ್ತೆ ಅಂತ ಸ್ವಲ್ಪನೂ ಯೋಚನೆ ಮಾಡುವಷ್ಟು ಒಂದು ಸಾಮಾನ್ಯ ಪ್ರಜ್ಞೆ ಕೂಡ ನಿಮಗೆ ಇಲ್ಲಲ್ಲ. ನಿಮಗೆ ಏನು ಬೈದ್ರು ಅಷ್ಟೇ. ತುಂಬಾ ಜನ ಇದ್ದಾರೆ ಮನೆಯಲ್ಲಿ ನಾಯಿನ ಸಾಕೋದು, ಚಾರ್ಲಿ ಸಿನಿಮಾ ನೋಡೋದು, ಲಾಸ್ಟಿಗೆ ಅಳುದು, ಅವರೇ ಇಂಥ ನಾಯಿ ಮರಿಗಳನ್ನೆಲ್ಲ ಬಿಟ್ಟು ಹೋಗೋದು, ಆಯ್ತಾ? ಸಿನಿಮಾದಲ್ಲಿ ಮಾತ್ರ ನಾಯಿ ಪ್ರೇಮ ಜಾಸ್ತಿ. ಚಿಕ್ಕ ಚಿಕ್ಕ ಮರಿಗಳನ್ನೆಲ್ಲ ಬಿಟ್ಟೋಗಿ ನಿಮ್ಮ ಮನೆಯ ಮಕ್ಕಳನ್ನು ಒಂದ್ಸಲ ಬಿಟ್ಟೋಗಿ ಮಳೆಗೆ ಆಗ್ತದ ನೋಡಿ.